ಈ ಪ್ಲೇಸ್ಗೆ ಹೋಗ್ಬೇಕಂತ ಅಂದ್ಬಿಟ್ಟು ನಾನು ತುಂಬ ದಿನದಿಂದ ಅನ್ಕೋತಿದ್ದೆ. ಅಂತೂ ಇಂತೂ ನೋಡ್ಲಿಕ್ಕೆ ಬಂದುಬಿಟ್ಟೆ. ಯಾವ ಪ್ಲೇಸ್ ಅಂತ ತಿಳ್ಕೊಬೇಕು ಅಂತ ಅನ್ಕೋತಿದ್ರೆ ಲಾಸ್ಟ್ವರೆಗೂ ಈ ವಿಡಿಯೋನ ನೋಡಿ. ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗ ಜನತೆಗೆ. ಇನ್ನು ಇವತ್ತು ನಾವು ಸೀತಿ ಭೈರವೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಿದ್ದೀವಿ. ಅಲ್ಲಿ ಒಂದು ಫಂಕ್ಷನ್ ನಡೀತಿದೆ, ಹಾಗಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಸೊ ನಾವು ಲೊಕೇಶನ್ಗೆ ರೀಚ್ ಹಾಕ್ಬಿಟ್ವಿ. ಇದು ಬಂದುಬಿಟ್ಟು ಚಿಂತಾಮಣಿ ಹತ್ರ ಇರೋದು ಬೆಟ್ಟ. ಅಂತೂ ತುಂಬ ಚೆನ್ನಾಗಿತ್ತು, ಗಾಳಿ ಅಂತೂ ತಣ್ಣಗೆ ಬೀಸ್ತಿತ್ತು. ಇನ್ನು ಸ್ವಲ್ಪ ತಲೆ ಇದ್ದೋಗ್ಬೇಕು ಅನ್ನೋ ಥರ ಅಷ್ಟು ಚೆನ್ನಾಗಿತ್ತು. ಸೊ ಈ ಪೊಲ್ಯೂಷನಿಂದ ಎಲ್ಲ ಆಚೆ ಬಂದರೆ ಎಷ್ಟೊಂದು ಪ್ರಶಾಂತವಾಗಿರುತ್ತೆ ಹೇಳಿ. ಬೆಟ್ಟ ಮೇಲೆ ಅಂತೂ ಇನ್ನೂ ತಂಪಾಗಿ ಗಾಳಿ ಬೀಸ್ತಿತ್ತು, ತುಂಬ ಚೆನ್ನಾಗಿತ್ತು. ವೀವ್ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣ್ತಿದೆಯೋ. ಇನ್ನು ಸ್ವಲ್ಪ ಹೊತ್ತು ನೋಡ್ತಾ ಅಲ್ಲೇ ನಿಂತ್ಕೊಬಿಡ್ಬೇಕು ಅಂತ ಅನಿಸ್ತು. ಇನ್ನು ನೆಕ್ಸ್ಟ್ ಫಂಕ್ಷನಿಗೆ ಬಂದಿದ್ದೀವಿ ಅಂತ ಹೇಳಿದ್ವಲ್ವ, ಹಾಗಾಗಿ ಇನ್ನು ಹೊರಡ್ತಿದ್ದೀವಿ. ಆ್ಯಕ್ಚುಲಿ ನಾವು ಮುಂದೆ ಅವರೇ ಆ ಥರ ಎಲ್ಲ ಮಾಡ್ತೀವಲ್ವ, ಸೊ ಆ ಫಂಕ್ಷನ್ ಇತ್ತು. ಇನ್ನು ಅದಕ್ಕೆ ಇನ್ವೈಟ್ ಮಾಡಿದರೆ ಇನ್ನು ಅದಕ್ಕೆ ಬಂದಿದ್ವಿ. ನಾನು ಈ ಪ್ಲೇಸಿಗೆ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೋತಿದ್ದೆ, ಬಟ್ ಬರಲಿಕ್ಕೆ ಆಗಲಿಲ್ಲ. ಬಟ್ ಇವತ್ತು ಅವ್ರ ಫಂಕ್ಷನ್ ಇರೋ ಕಾರಣದಿಂದ ಬಂದ್ವಿ. ನಾವು ಒಳಗಡೆ ಹೋಗಿ ದೇವ್ರಿಗೆ ಪೂಜೆನೂ ಮುಗಿಸ್ಕೊಬಂದ್ವಿ. ಒಳಗಡೆ ಎಲ್ಲ ಫೋಟೋಸ್ ವೀಡಿಯೋಸ್ ತೆಗಿಯೋ ಹಾಗಿಲ್ಲ, ಹಾಗಾಗಿ ಯಾವ ಕ್ಲಿಪ್ಸ್ ನಾನು ತಗೊಂಡಿಲ್ಲ. ಇನ್ನು ಅಲ್ಲಿ ಬಂದು ಫಂಕ್ಷನ್ ಅಟೆಂಡ್ ಆಗ್ತಿದ್ವಿ. ಇನ್ನು ನಮ್ಮಪ್ಪ ನಿತ್ವಿಗೆ ಆಚೆ ಕರ್ಕೊಂಡು ಹೋಗಿದ್ವು. ನಾವೇನಾದರೂ ನಮ್ಮಪ್ಪ ನಮ್ಮಮ್ಮನ ಜೊತೆ ಹೋಗಿದ್ದೀವಿ ಅಂದರೆ ನಿತ್ವಿ ಹ್ಯಾಂಡ್ ಓವರ್ ಎಲ್ಲ ಅವರೇ ತೊಗೊಬಿಡ್ತಾರೆ. ನಾನಂತೂ ನನ್ನ ಪಾಡಿಗೆ ಆರಾಮಾಗಿ ಇದ್ದೋಗ್ಬಿಡೋದೆ. ಎಲ್ಲರೂ ಹೇಳ್ತಾರೆ ಏನಕ್ಕೆ ನಿಮ್ಮ ತವ್ರ ಮನೆ ಅಂದರೆ ಅಷ್ಟೊಂದು ಇಷ್ಟ ಅಂತ ಕೇಳ್ತಾರಲ್ವ, ಇದೇ ರೀಸನ್ನು. ಅಲ್ಲಿ ಹೋಗಿದ್ದೀವಿ ಅಂದರೆ ನಮ್ಮ ತಂದೆ ತಾಯಿನೇ ಮಕ್ಕಳದೆಲ್ಲ ಕೇರ್ನೂ ತೊಗೊಬಿಡ್ತಿರ್ತವೆ. ನಾವು ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೆ ಪ್ರತಿ ಹೆಣ್ಮಗೂ ಅವ್ರ ತವ್ರ ಮನೆಗೆ ಹೋಗಬೇಕು ಅಂತ ಆಸೆ ಪಡ್ತಾರೆ. ಇನ್ನು ಫಂಕ್ಷನು ಮುಗೀತು. ಇನ್ನು ಲಾಸ್ಟ್ ಆರತಿನೆಲ್ಲ ಕೊಡ್ತಿದ್ರು. ಇನ್ನು ಫ್ಯಾಮ್ಲಿ ಫೋಟೋಸ್ ತಗೋತಾರಲ್ವ, ಇನ್ನು ಅದನ್ನು ತಗೋತಿದ್ರು. ನಮ್ಮ ನೆತ್ವಿ ನೋಡಿ ಹುಡುಗಿ ಕಾಣಿಸ್ಕೊಬಿಟ್ರೆ ಸಾಕು, ಇನ್ನು ಅವ್ರಿಗೆ ಮುದ್ದು ಮಾಡೋ ಕೆಲಸದಲ್ಲಿ ರೆಡಿಯಾಗಿರ್ತಾರೆ. ಏನು ಮಾಡ್ತಾರೋ ಏನೋ, ಇವ್ರು ದೊಡ್ಡವರು ಆದಮೇಲೆ ಏನೇನೆಲ್ಲ ತಂದಿಡ್ತಾರೋ ಅಂತ ಅನಿಸುತ್ತೆ. ಬಟ್ ಮಕ್ಕಳೆಲ್ಲ ಅವ್ರಿಗೇನೋ ಗೊತ್ತಾಗಲ್ಲ. ಇನ್ನು ಹುಡುಗಿ ಜೊತೆನ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡ್ರು. ಇನ್ನು ಹಬ್ಬ ಆಟ ಆಡಿಸ್ತಿದ್ದಾರೆ ಇಲ್ಲಿ. ಇನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ಇನ್ನು ಊಟ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಇನ್ನು ನಿತ್ವಿ ಮೇಲೆ ಇರಲಿಲ್ಲ, ಹಾಗಾಗಿ ಅಪ್ಪ ಕೆಳಗೆ ತೊಗೊಬಂದುಬಿಟ್ಟು ಇನ್ನೆಲ್ಲ ಆಟ ಆಡಿಸ್ಕೊತಾ ಇದ್ದರು. ಇನ್ನು ಅಷ್ಟರಲ್ಲಿ ಊಟ ಎಲ್ಲ ರೆಡಿ ಆಗಿತ್ತು. ಇನ್ನು ಹೋಗಿ ಊಟ ಮಾಡ್ಕೊಬಿಟ್ಟು ಇನ್ನು ಹಾಗೆ ಮನೆಗೆ ರಿಟರ್ನ್ ಆಗಲಿಕ್ಕೆ ಅಂತ ಬಂದ್ವಿ. ಇನ್ನು ಬರೋ ದಾರಿಯಲ್ಲಿ ಹಾಗೆ ಕೊಬ್ಬಿಂದ ಜ್ಯೂಸ್ ಮಾಡ್ತಾರಲ್ಲ, ಶುಗರ್ ಕೇನ್ ಜ್ಯೂಸನ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಇನ್ನು ಅಲ್ಲಿನೂ ಶುಗರ್ ಕೇನ್ ಜ್ಯೂಸನ್ನ ತೊಗೊಂಡು ಇನ್ನು ಕುಡಿತಾ ಇದ್ದೀವಿ. ಒಂದು ಸ್ವಲ್ಪ ಬಿಸಿ ಹಬೆ ಥರ ಇದೆ ಅಲ್ವಾ, ಈ ಥರ ತಣ್ಣಗೇನಾದರೂ ಒಂದು ಕುಡಿದ್ರೆ ತಂಪಾಗಿರುತ್ತೆ. ಇನ್ನು ಇದನ್ನು ಕುಡಿದ್ಬಿಟ್ಟು ಇನ್ನು ನಮ್ಮ ಅಪ್ಪ ನಿತ್ವಿಗೆ ಕುಡಿಸ್ತಿದ್ರು. ಇನ್ನು ನಾನು ಬಂದಿದ್ದೀನಿ, ನಾನು ಇಲ್ವಲ್ಲ, ಹಾಗಾಗಿ ನನಗೇನು ಕೆಲಸ ಇರಲ್ಲ. ಇಲ್ಲಿ ಅಪ್ಪ ಇದ್ರಲ್ವ, ಇನ್ನು ಅವರೆಲ್ಲದನ್ನು ಅವ್ರು ಕುಡಿಸ್ಕೊಂಡು ಅವರೇ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಇದ್ಬಿಟ್ರು. ಇನ್ನು ಮನೆಗೆ ರಿಟರ್ನ್ ಆಗೋವಾಗ ಎಲ್ಲರೂ ಒಂದು ಒಳ್ಳೆ ನಾಪ ಹಾಕಿದ್ರು. ನಮ್ಮ ನಿತ್ವಿ ನೋಡಿ ಎಷ್ಟೊಂದು ತಪ್ಕೊಂಡು ಎಷ್ಟೊಂದು ಮುದ್ದಾಗಿ ಮಲ್ಕೊಂಡಿದ್ದಾರೋ. ಫುಲ್ ವೀಡಿಯೋ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಚೆಕ್ಔಟ್ ಮಾಡಿ.